ನೋಡಿ ಸೇಮ್ ಚಿತ್ರಾನ್ನ ತರಾನೇ ಇರುತ್ತೆ. ಜೈ ಇಷ್ಟನಾ ಇವ್ರು ನಮ್ಮಪ್ಪ ತಾತ ಇಷ್ಟನಾ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವಾಗಾಗಿದೆ ಟೈಮ್ 8 o'clock. ಆ್ಯಸ್ ಯೂಶ್ವಲ್ ನನ್ನ ಹೆಲ್ಪ್ ಬಂದು ಮನೆ ಕೆಲಸ ಎಲ್ಲ ಮಾಡಿಕೊಟ್ಬಿಟ್ಟು ಹೋಗಿದ್ದಾಳೆ. ಇವತ್ತು ನನ್ನ ಡೇ ಜಾಮ್ ಪ್ಯಾಕ್ಟ್ ಆಗಿದೆ. ಯಾಕಂತ ಅಂದರೆ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಆದ್ವಿಕ್ನ ಏಳ್ಸು ರೆಡಿ ಮಾಡು, ದಟ್ ಈಸ್ ಡಿಫ್ರೆಂಟ್ ಥಿಂಗ್. ಬಟ್ ಏನು ಅಂತ ಅಂದರೆ ಇವತ್ತು ನಾನು ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಹಾಗೆ ಲಕ್ಷದು ವ್ಯಾಕ್ಸಿನೇಷನ್ ಇದೆ. ಸೊ ನಾವು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬಂದು ನಾನು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಅಮ್ಮ ಮನೆಗೆ ಹೊರಡಬೇಕು. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ. ಸೊ ಫ್ರೆಂಡ್ಸ್, ಈಗ ನಾವು ಲಕ್ಷಗೆ ವ್ಯಾಕ್ಸಿನೇಷನ್ ಹಾಕ್ಸೋಕ್ಕೆ ಹೋಗ್ತಾ ಇದ್ದೀವಿ. ಒಂದು ಸೆಕೆಂಡ್ ಇಯರ್ ವ್ಯಾಕ್ಸಿನೇಷನ್ ಡ್ಯೂ ಇದೆ. ಸೊ ಅದಕ್ಕೆ ಇವತ್ತು ಹಾಕ್ಸೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು Cloud9 ಹೊರಮಾವುನಲ್ಲಿರೋದು. ಸೊ ಬನ್ನಿ ಹೋಗ್ಬಿಟ್ಟು ಬರೋಣ. ಫ್ರೆಂಡ್ಸ್, ಇವಾಗ ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ವ್ಯಾಕ್ಸಿನೇಷನ್ ಕೊಟ್ಟಾಗ ಇಂಜೆಕ್ಷನ್ ಈ ಥರ ಪ್ರಿಕ್ ಆದಾಗ ಸ್ವಲ್ಪ ಅರ್ಥ. ಆ್ಯಂಡ್ ವ್ಯಾಕ್ಸಿನೇಷನ್ ಇದ್ದಿದ್ದು ಪೇನ್ಲೆಸ್ಸು. ಸೊ ತುಂಬ ಏನು ಅಳ್ಳಿಲ್ಲ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಲಕ್ಷ್, ಹೇಗಿತ್ತು ನಿಂದು ವ್ಯಾಕ್ಸಿನೇಷನ್ನು? ಪೇನ್ ಆಯ್ತಾ? ಚಿನ್ನು ಲಕ್ಷಿ, ಪೇನ್ ಆಯ್ತಾ ಅಪ್ಪು? ಎವ್ರಿ ಟೈಮ್ ವ್ಯಾಕ್ಸಿನೇಷನ್ ಕೊಡಬೇಕಾದ್ರೆ ನಾನು ಆಚೆ ಇರ್ತೀನಿ. ಪ್ರಮೋದ್ ಅವರೇ ಲಕ್ಷನ ಇಟ್ಕೊಳ್ಳೋದು. ಯಾಕಂತ ಅಂದರೆ ನನಗೆ ನೋಡೋಕ್ಕಾಗಲ್ಲ ಮಕ್ಕಳಿಗೆ ಇಂಜೆಕ್ಷನ್ ಕೊಡೋದೆಲ್ಲ. ಅದಕ್ಕೆ ಪ್ರಮೋದ್ ಅವರೇ ಇಟ್ಕೊಂಡಿದ್ರು ಅವನ್ನ. ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಬಂದ್ವಿ. ಇವಾಗ ನಾನು ಅಡುಗೆ ಮಾಡೋಕ್ಕಾಗಿಲ್ಲ. ಯಾಕಂತ ಅಂದರೆ ಹಾಸ್ಪಿಟಲ್ಗೆಲ್ಲ ಹೋಗಿದ್ವಲ್ಲ. ಸೊ ಇವತ್ತು ನಮ್ಮ ಅತ್ತೆ ಅಡುಗೆ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಏನು ಮಾಡ್ತಾ ಇದ್ದಾರೆ ಕೇಳೋಣ. ಅಮ್ಮ, ಏನು ಅಡುಗೆ ಮಾಡ್ತಾ ಇದ್ದೀರಾ? ಲೇಟಾಗಿ ಬಂದಿಲ್ಲ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು. ಅದಕ್ಕೆ ಸಿಂಪಲ್ ಆಗಿ ಲವಂಗ ಚಿತ್ರಾನ್ನ ಅಂತ ಒಂದು ಮಾಡ್ತೀನಮ್ಮ. ಇದು ಲವಂಗ ಚಿತ್ರಾನ್ನ ಹೌದು ಕೇಳಿಲ್ವೇ? ಇದು ನಾವು ಕ್ವಾರ್ಟರ್ಸ್ ನಲ್ಲಿ ಇದ್ದಾಗ ಅಲ್ಲಿ ನಮ್ಗೆ ಲೆಮನ್ ಸಿಗ್ತಾ ಇರ್ಲಿಲ್ಲ. ಅವಾಗ ಒಂದ್ಸಲ ಪಕ್ಕದ ಮನೆಯವರು ಚಿತ್ರಾನ್ನ ಮಾಡಿಕೊಟ್ಟಿದ್ರು. ಹೌದಾ? ಅವ್ರು ಹೇಳ್ಕೊಟ್ರು, ಇದು ತುಂಬಾ ಚೆನ್ನಾಗಿರುತ್ತೆ. ಲೆಮನ್ ಇಲ್ದಿದ್ದಾಗ ಇದು ಮಾಡಿ ಸ್ವಲ್ಪ ಲವಂಗ ಚೆಜ್ಬಿಟ್ಟು ಹಾಕ್ಬಿಟ್ರೆ ಸೂಪರ್ ಟೇಸ್ಟ್ ಅಂತ. ಆವಾಗ್ಲಿಂದ ನಮ್ಮ ಮಕ್ಳಿಗೆ ಈ ಚಿತ್ರಾನ್ನನೇ ಇಷ್ಟ. ಲೆಮನ್ ಚಿತ್ರಾನ್ನ ಅವ್ರು ತಿನ್ನೋದೇ ಇಲ್ಲ. ಇಂಗ್ರೀಡಿಯೆಂಟ್ಸ್ ಅದೇ ಸೇಮ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜ್ ಹಾಕ್ಬೇಕು. ಇಲ್ಲಿ ಸಿಪ್ಪೆ ಜೊತೆ ಹಾಕ್ಬೇಕು. ಮತ್ತೆ ಇದೆ ಲವಂಗ, ಅದಕ್ಕೆ ಇಂಪಾರ್ಟೆಂಟ್ ಸ್ಪೆಷಲ್. ಮತ್ತೆ ಕಡಲೆ ಬೀಜ, ಉದ್ದಿನ ಬೇಳೆ, ಕಡಲೆಬೇಳೆ, ಇನ್ನು ಅರಿಶಿನ ಪುಡಿ, ಸಾಲ್ಟ್, ಸಾಸಿವೆ, ಜೀರಿಗೆ. ಸೊ ನಾರ್ಮಲ್ ಇಂಗ್ರೀಡಿಯೆಂಟ್ಸ್. ಲೆಮನ್ ಒಂದಿಲ್ಲ, ಎಕ್ಸ್ಟ್ರಾ ನಾವು ಲವಂಗ ಮತ್ತೆ ಬೆಳ್ಳುಳ್ಳಿ, ಗಾರ್ಲಿಕ್ ಜಜ್ಜಿ ಇಟ್ಕೋಬೇಕು. ಲೆಮನ್ ಬದಲು ಲವಂಗ. ಇದೊಂದ್ಸಲ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ತುಂಬಾ ಚೆನ್ನಾಗಿ, ಸ್ವಲ್ಪ ಯುನಿಕ್ ಆಗಿದ್ದಂಗಿದೆ ಇಂಗ್ರೀಡಿಯೆಂಟ್ಸ್. ಹೌದು ಮಾಡೋಣ ಪ್ರೊಸೀಜರ್. ಓಕೆ ಬನ್ನಿ. ಸೊ ಇವಾಗ ಫಸ್ಟ್ ಥಿಂಗ್ಸ್ ಫಸ್ಟ್, ಆಯಿಲ್ ಅಲ್ವಾ? 2 ಸ್ಪೂನ್ ಆಯಿಲ್ ಹಾಕ್ಬೇಕು. ಓಕೆ. ಆಯಿಲ್ ಕಾದಾದ್ಮೇಲೆ ಫಸ್ಟ್ ಇದು ಹಾಕೋಣ, ಇಲ್ಲಾಂದ್ರೆ ಸಾಸಿವೆ ಜೀರಿಗೆ ಸಿರೋಗ್ಬಿಡುತ್ತೆ. ಫಸ್ಟ್ ಇವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹಾಕೋಣ. ಉದ್ದಿನ ಬೇಳೆ, ಕಡಲೆಬೇಳೆ, ಕಡಲೆ ಬೀಜ, ಪೀನಟ್ಸ್. ಪೀನಟ್ಸ್ ಯಾರಿಗೆ ಇಷ್ಟ? ನಿಮ್ ಮಗನಿಗೆ ಇಷ್ಟ ಅನ್ಸುತ್ತೆ. ಪೀನಟ್ ಹಾಕಿದ್ರೇನೆ ಯಪ್ಪ ಊಟ ಮಾಡೋದು. ಎಸ್ಪೆಷಲಿ ಚಿತ್ರಾನ್ನ. ಇವಾಗ ಸ್ವಲ್ಪ ಸಾಸಿವೆ, ಎಸ್ಪೆಷಲಿ ಚಿತ್ರಾನ್ನ, ಅದಾದ್ಮೇಲೆ ಇದು ಪುಳಿಯೋಗರೆ ಎಲ್ಲದಕ್ಕೂ ಬೇಕು. ಪೀನಟ್ಸ್, ಸ್ವಲ್ಪ ಜೀರಿಗೆ ಹಾಕ್ತೀವಿ. ರೈಸ್ ಎಷ್ಟಿದೆಯೋ ಅಷ್ಟು ಪೀನಟ್ಸ್ ಬೇಕು. ಪೀನಟ್ ಇಲ್ದಿದ್ರೆ ಊಟನೇ ಮಾಡಲ್ಲ. ಇದು ಕೆಂಪಿಗೆ ಉರಿಬೇಕಮ್ಮ. ಇವತ್ತು ತೋರಿಸ್ಕೊಡ್ತೀನಿ, ನೆಕ್ಸ್ಟ್ ನೀನೇ ಮಾಡು. ಇದು ನೀವು ಕ್ವಾರ್ಟರ್ಸ್ ಅಲ್ಲಿ ಇದ್ದಾಗ ಕಲ್ತಿದ್ದು? ಹೌದು. ಯಾರು ಹೇಳ್ಕೊಟ್ಟಿದ್ದು? ಆ ಪಕ್ಕದ ಮನೆಯಲ್ಲಿ ಒಬ್ರು ಇದ್ರು, ಲಿಂಗಾಯಟ್ಸ್. ಅಲ್ಲಿ ನಾವು ಒಂದು ಊರಿಗೆ ದೂರ ಇದ್ವಿ. ಯಾವ ಹೇಳಿ? ಚಿತ್ರದುರ್ಗ ಅಂತ. ಅಲ್ಲಿ ಅಲ್ಲಿ ಇದ್ವಮ್ಮ, 1 year ಇದ್ವಿ ಅಷ್ಟೇ. ಐ ಥಿಂಕ್ ಇದು ಸಿಡಿತಾ ಇದೆ ಅನ್ಸುತ್ತೆ. ಮೀಡಿಯಂ ಅಲ್ಲಿ ಇಟ್ಕೊಳ್ಳೋಣ. ಆಯ್ತಾ? ಇವಾಗ ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ
ಆಮೇಲೆ ಕರಿಬೇವು ಸೊಪ್ಪು. ತರಬೇಕು. ಚಿಲ್ಲೀಸಾ? ಹಸಿಮೆಣಸಿನ್ಕಾಯಿ ಚಿಲ್ಲೀಸು ಖಾರಕ್ಕೆ ತಕ್ಕಂಗೆ ಹಾಕೋ. ಅಷ್ಟೇ, 2-3 ಸಾಕು. ನಾನು 1 ಲೋಟ ಅನ್ನಕ್ಕೆ ಇದು ಮಾಡ್ತಾ ಇರೋದು ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಮೂರ್ ಚಿಲ್ಲೀಸ್ ಹಾಕೊಂಡಿದ್ದೀರಾ? ಅಷ್ಟೇ, 3. ಮತ್ತೆ ಆನಿಯನ್ ಎಷ್ಟು ತಗೊಂಡಿದ್ದೀರಾ? ಆನಿಯನ್ ಜಾಸ್ತಿ ಇರಬೇಕು. ಹೌದು, 2 ಹಾಕೊಂಡಿದ್ದೀನಿ. ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಚೆನ್ನಾಗುತ್ತೆ. ಫ್ರೈ ಮಾಡಮ್ಮ. ಆನಿಯನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಬಂದ್ಮೇಲೆ ಟೊಮೊಟೊ ಹಣ್ಣು ಹಾಕ್ತೀವಿ. ಆನಿಯನ್ ಬೇಗ ಟ್ರಾನ್ಸ್ಪರೆಂಟ್ ಬರಲಿಕ್ಕೆ ಒಂಚೂರು ಸಾಲ್ಟ್ ಹಾಕಿದ್ರೆ ಬೇಗ ಅದು ಬೇಯುತ್ತೆ. ನಾವು ಆಲ್ರೆಡಿ ರೈಸ್ ಅಲ್ಲೂ ಸಾಲ್ಟ್ ಹಾಕಿರ್ತೀವಿ. ಸೊ ನಾವು ಅದಕ್ಕೆ ನೋಡ್ಕೊಂಡು ಹಾಕೊಬೇಕು. ಸ್ಮೆಲ್ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಇವಾಗ ಈ ಲವಂಗ ಹಾಕ್ತೀನಿ. ಈ ಪುಡಿ ಮಾಡಿ ಇಟ್ಕೊಬೇಕು. 3-4 ಅಷ್ಟೇ, ಜಾಸ್ತಿ ಹಾಕ್ಬಾರ್ದು. ಖಾರ ಆಗ್ಬಿಡುತ್ತೆ. తీసుకో. ಈಗ ನೋಡಿ ಆನಿಯನ್ ಟ್ರಾನ್ಸ್ಫರ್ ಆಗಿದೆ. ಟೊಮೊಟೊ ಇದು ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಬೇಕು. ಇವಾಗ ಒಂದು 1/4 ಚಮಚ ಅರಿಶಿನ. ಕಲರ್ ಚೆನ್ನಾಗಿ ಬರುತ್ತೆ. ಚಿತ್ರಾನ್ನಕ್ಕೆ ಹಾಕ್ಲೇಬೇಕಲ್ವಾ? ಸೊ ಇನ್ನೇನ್ ಬರುತ್ತೆ ನಿಮ್ಗೆ ಈ ತರ ಯುನೀಕ್ ಅಡಿಗೆಗಳು? ಬರುತ್ತೆ ಮಾಡಿ ತೋರಿಸ್ತೀನಿ. ಇಲ್ಲ, ನಾನು ಮಾಡಿ ತೋರಿಸ್ತೀನಿ. ಸರಿ, ನಮ್ ಅಟ್ಲೀಸ್ಟ್ ನಮ್ ಸಬ್ಸ್ಕ್ರೈಬರ್ಸ್ಗೆ ಮಾಡಿ ತೋರಿಸಿ. ಅವರು ಟ್ರೈ ಮಾಡ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಫಸ್ಟ್ ನಾನು ಮಾಡಿ ತೋರಿಸ್ತೀನಿ, ನೆಕ್ಸ್ಟ್ ನೀನ್ ಮಾಡ್ಕೊ. ಇನ್ನೊಂದು ನಾಳೆ ಒಂದು ತೋರಿಸ್ತೀನಿ ನಿನ್ಗೆ. ಅದು ಎನರ್ಜಿ ಡ್ರಿಂಕ್ ಅಂತ. ಎಲ್ಲ ನ್ಯೂಟ್ರಿಷನ್ ಪ್ರೋಟೀನ್ ಅದು ಡ್ರಿಂಕ್. ಅದು ನಾನು ತೋರಿಸ್ತೀನಿ. ಅದು ಕಲ್ತ್ಕೊಂಡು ಮಾಡ್ಕೊಂಡು ಕುಡೀರಿ, ನೀನು, ನಿನ್ ಮಕ್ಳು, ನಿನ್ ಗಂಡ. ಸರಿ, ಹಾಕ್ಲ ಅನ್ನ? ಇವಾಗ ಆಗಿದೆ. ಮಿಕ್ಸ್ ಮಾಡಬೇಕು. ಇವಾಗ ಆವಾಗಲೇ ಸ್ವಲ್ಪ ಹಾಕಿದ್ವಲ್ಲ ಸಾಲ್ಟ್, ಈಗ ಒಂಚೂರು ಹಾಕ್ತೀನಿ, ಸಾಕು. ಅನ್ನದಲ್ಲಿ ಸ್ವಲ್ಪ ಹಾಕಿದ್ವಿ. ನೋಡಿ ಹೇಗೆ ನೀಟಾಗಿ ಮಿಕ್ಸ್ ಆಗ್ತಾ ಇದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫೈನಲ್ ಆಗಿ ಉದುರಿಸ್ಬಿಟ್ಟು ಚೆನ್ನಾಗಿ ಕಾಣುತ್ತೆ ಕೊತ್ತಂಬರಿ ಹಾಕಿದ್ರೆ. ನೋಡಿ, ಸೇಮ್ ಚಿತ್ರಾನ್ನ ತರಾನೇ ಇರುತ್ತೆ, ಬರೀ ಟೇಸ್ಟ್ ಮಾತ್ರನೇ ಡಿಫ್ರೆಂಟ್. ಸೇಮ್ ನಾವು ಎಲ್ಲದಕ್ಕೂ ಎಣ್ಣೆ ಕಡಿಮೆ ಹಾಕ್ತೀವಿ ಸ್ವಲ್ಪ. ನೀವು ಬೇಕಾದ್ರೆ ಜಾಸ್ತಿ ಹಾಕೊಬಹುದು ನಿಮ್ಮ ಟೇಸ್ಟಿಗೆ ತಗ್ಗಟ್ಟು. ನಮ್ಮನೆ ಎಣ್ಣೆ ಹಾಕಿದ್ರೆ ಇಷ್ಟ ಆಗಲ್ಲ ಜಾಸ್ತಿ. ರಾತ್ರಿ ಮಿಕ್ಕಿದ್ರು ಅನ್ನದಲ್ಲೂ ಈ ತರ ಮಾಡ್ಕೊಬಹುದು. ಇದಕ್ಕೆ ಟೊಮೊಟೊ ಹಾಕ್ಬೇಕು ಸ್ವಲ್ಪ. ಬನ್ನಿ ಲವಂಗ ಚಿತ್ರಾನ್ನ ಟೇಸ್ಟ್ ನೋಡೋಣ. ಗಾರ್ಲಿಕ್ದು ಮತ್ತೆ ಲವಂಗದು ಫ್ಲೇವರು ಬಾಯಲ್ಲಿ ಇಟ್ಟ ತಕ್ಷಣ ಚೆನ್ನಾಗಿ ಸಿಗತ್ತೆ. ಸೊ ಇದಾಗಿತ್ತು ನಮ್ಮ ಲವಂಗ ಚಿತ್ರಾನ್ನ. ನೀವು ಎಲ್ಲರೂ ಟ್ರೈ ಮಾಡ್ಬಿಟ್ಟು ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಲವಂಗ ಚಿತ್ರಾನ್ನ ಹೇಗಿತ್ತು. ಇವಾಗ ಲಂಚ್ ಆಯ್ತು. ಸೊ ಇವಾಗ ಅಮ್ಮ ಮನೆಗೆ ಹೋಗೋಕ್ಕೆ ಪ್ಯಾಕಿಂಗ್ ಮಾಡಬೇಕು. ಯೂಶಲಿ ನಾನು ಹಿಂದಿನ ದಿನಾನೇ ಪ್ಯಾಕ್ ಮಾಡಿಬಿಟ್ಟು ಇಟ್ಬಿಡ್ತೀನಿ, ಬಟ್ ನೆನ್ನೆ ಹೇಗೋ ಟೈಮ್ ಸಿಕ್ಕಿಲ್ಲ, ಅದಕ್ಕೆ ಮಾಡೋಕ್ಕಾಗಿಲ್ಲ. ಇವಾಗ ಲಾಸ್ಟ್ ಮಿನಿಟಲ್ಲಿ ಪ್ಯಾಕ್ ಮಾಡಿಬಿಟ್ಟು ಹೊರಡಬೇಕು ಅಮ್ಮ ಮನೆಗೆ. ಬನ್ನಿ ಏನೇನು ಪ್ಯಾಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ಒಂದು ಹ್ಯಾಂಡ್ ಬ್ಯಾಗು. ಸೊ ಇದು ಇಷ್ಟ ಆಗಿತ್ತು ಕ್ಲೋತ್ಸ್ದು ಪ್ಯಾಕಿಂಗು. ಆಮೇಲೆ ಇದು ನಮ್ಮದು ಮೇಕಪ್ಪು ಮತ್ತು ಸ್ಕಿನ್ ಕೇರ್ದು ಪೌಚು. ಆಮೇಲೆ ಇದು ನಂದು ಮಕ್ಕಳದು ಟಾಯ್ಲೆಟ್ರೀಸು. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ನನ್ನ ಪ್ಯಾಕಿಂಗು. ನಿಮಗೆ ಡೀಟೇಲಾಗಿ ಪ್ಯಾಕಿಂಗ್ ತೋರಿಸ್ಬೇಕಂದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಪ್ಯಾಕಿಂಗ್ ಎಲ್ಲ ಮುಗೀತು. ಸ್ವಲ್ಪ ಹರಿಬರಿನಲ್ಲೇ ಇದ್ದೀನಿ, ಯಾಕಂತಂದರೆ ಟೈಮ್ ಆಲ್ರೆಡಿ ಆಗಿದೆ 3 o'clock. ಸೊ ಇನ್ನೇನು ಹೊರಡಬೇಕಲ್ವಾ. ಇಲ್ಲಿಂದ ನಮ್ಮಮ್ಮ ಮನೆಗೆ ಹೋಗೋಕ್ಕೆ 2 hours ಬೇಕು. ಸೊ ನಾನು ರೀಚ್ ಆಗೋ ಅಷ್ಟರಲ್ಲಿ 5:30 ಆಗಿಬಿಡತ್ತೆ.
ಸೊ ಬನ್ನಿ ಹೊರಡೋಣ. ಇನ್ನೇನು ಕ್ಯಾಬ್ ಬುಕ್ ಮಾಡಬೇಕು, ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಡೋಣ. ಸೊ ಫ್ರೆಂಡ್ಸ್, ಇವಾಗ ಕ್ಯಾಬಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀನಿ. ಪ್ರಮೋದ್ ಅವ್ರು ಬರ್ತಾ ಇಲ್ಲ, ಯಾಕಂತಂದರೆ ಅವ್ರಿಗೆ ಕೆಲಸ ಇದೆ. ಸೊ ಐ ಥಿಂಕ್ ಇಲ್ಲಿ ಕಮ್ ಆನ್ ಸ್ಯಾಟರ್ಡೇ ಆರ್ ಸಂಡೇ, ಗೊತ್ತಿಲ್ಲ. ಇಲ್ಲಿಂದ ಇವಾಗ ನಮ್ಮ ಅಮ್ಮ ಮನೆಗೆ ಹೋಗೋಕ್ಕೆ ಆಗುತ್ತೆ 5:30. ಆ್ಯಂಗ್ಸೈಟಿ ಸ್ಟಾರ್ಟ್ ಆಗ್ತಾ ಇದೆ, ಯಾಕಂತಂದರೆ ಆದ್ವಿಗ್ನ ಲಕ್ಷಣ ಇಬ್ಬರೂ ಕರ್ಕೊಂಡು ಹೋಗಬೇಕು ಕ್ಯಾಬಲ್ಲಿ. ಸೊ ಇಬ್ಬರದ್ದು ಟ್ಯಾಂಟ್ರಮ್ಸು ಹ್ಯಾಂಡಲ್ ಮಾಡಬೇಕು, ಆ್ಯಂಗ್ಸೈಟಿ ಸ್ಟಾರ್ಟ್ ಆಗ್ತಾ ಇದೆ. ಬನ್ನಿ ನಮ್ಮ ಪ್ರಯಾಣ ಹೇಗಿರುತ್ತೆ ನೋಡೋಣ. ನಮ್ಮಮ್ಮ ಮನೆ ಇರೋದು ಸೌತ್ ಬ್ಯಾಂಗ್ಳೂರು, ನನ್ನ ಹಸ್ಬೆಂಡ್ ಮನೆ ಇರೋದು ಈಸ್ಟ್ ಬ್ಯಾಂಗ್ಳೂರು. ಅದಕ್ಕೆ ಟ್ರಾವೆಲಿಂಗ್ ಟೈಮ್ ಯೂಶ್ವಲಿ 1.5 hours to 2 hours ಆಗೇ ಆಗುತ್ತೆ, ಮಿನಿಮಮ್ 1.5 hours ಆಗೇ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಲಕ್ಷ ಮಲ್ಕೊಂಡ್ಬಿಟ್ಟಿದ್ದಾನೆ. ಆದಿ, ವಾಟ್ ಯು ಡೂಯಿಂಗ್? ನೀನು ಮಾಡಿಸ್ಕೊತಾ ಇದ್ದೀನಿ, ನಾವಂತ ಕೆಲಸ ಮಾಡ್ಕೊಳಕ್ಕೆ ಹೋಗಲ್ಲ. ಗೊತ್ತದೆ ನಮ್ಗೆ ಯಾವ ರೀತಿ ಮಾಡಬೇಕು. ಬನ್ನಿ ಮುಂದೆ. ನಾವು ನಮ್ಮಮ್ಮ ಮನೆ ರೀಚ್ ಆದ್ವಿ. ಅವರು ನಮ್ಮಮ್ಮ. ಹಾಯ್ ಹೇಳಮ್ಮ. ಚಿನಿ ಯಾರದು? ಜಯ್ಯ. ಜೈ ಇಷ್ಟನಾ? ಇವ್ರು ನಮ್ಮಪ್ಪ ತಾತ ಇಷ್ಟನಾ? ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್.